ಸೆಕೆಂಡ್ ಸೆಮ್ ಎಕ್ಸಾಮ್ ಟೈಮಲ್ಲೆಲ್ಲ ಸರ್ ನೀರು ಕುಡಿಯೋಕೆ ಹೋದರೆ ಸರ್ ಕಾಮರ್ಸ್ ಬ್ಲಾಕಲ್ಲಿ ನಮ್ಗೆ ಎಕ್ಸಾಮ್ ಬೀಳೋದು ಸರ್ ಅಲ್ಲೆಲ್ಲ ನೀರು ಕುಡಿಯೋಕೆ ಹೋದ್ರೆ ಏನಂತ ಹೇಳ್ತಾರೆ ಅಂದರೆ ನೀವು ಸೈನ್ಸ್ ಬ್ಲಾಕರ್ ಅಲ್ವಾ ಸೈನ್ಸ್ ಬ್ಲಾಕಲ್ಲಿ ಹೋಗಿ ಕುಡೀರಿ ಇಲ್ಲೇ ಕುಡಿತಾ ಇದ್ದೀರಾ ಸರ್ ಹೋಸಲ ಎಕ್ಸಾಮ್ ಟೈಮಲ್ಲಿ ನೀರು ಹೆಂಗಾಗೈತೆ ಅಂದರೆ ಸರ್ ಒಂದು ತೊಟ್ಟು ನೀರಿಲ್ಲ ಸರ್ ಕ್ಲಾಸ್ ಸರ್ ಅಲ್ಲೋದ್ರೆ ಅಲ್ಲೂ ನೀರಿಲ್ಲ ಇಲ್ಲಿ ಬರ್ತೀರಾ ಇಲ್ಲೂ ನೀರಿಲ್ಲ ಸರ್ ನೀರಿಲ್ದೇ ಏನು ಮಾಡ್ತಾರೆ ಸರ್ ಜನಗಳು ಸರ್ ಈಗ ಸ್ಟೂಡೆಂಟ್ಸ್ಗಳೇ ಸರ್ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳು ಇರ್ತಾರಲ್ವಾ ಸರ್ ಈಗ ಲ್ಯಾಬ್ಗಳ ಬಗ್ಗೆ ಬಂದರೆ ಸರ್ ಹೋಸಲೆಲ್ಲ ನ್ಯೂಸ್ ನಡೀತು ಸರ್ ಲ್ಯಾಬು ಎಲ್ಲ ಫೆಸಿಲಿಟೀಸ್ ಚೆನ್ನಾಗೈತೆ ಅಂತ ಸರ್ ಈಗ ಒಂದು ಲ್ಯಾಬಲ್ಲಿ ಒಂದು 25 ಸಿಸ್ಟಮ್ಸ್ ಐತೆ ಅಂದರೆ ಸರ್ ಅದರಲ್ಲಿ ಒಂದು 10 ಸಿಸ್ಟಮ್ ಅಂತೂ ಹಾಳಾಗವೆ ಸರ್ ಅದು ಯಾರು ಬಂದು ನೋಡೂ ಇಲ್ಲ ಏನೂ ಇಲ್ಲ ಸರ್ ಮತ್ತು ಅದರಲ್ಲಿ ಒಂದು ಲ್ಯಾಬ್ಗೆ ಒಂದು 30 ಜನ ಡಿವೈಡ್ ಮಾಡ್ತಾರೆ 30 ಜನ ಡಿವೈಡ್ ಮಾಡಿದಾಗ ಸರ್ ಅದ ಏನು ಮಾಡ್ತಾರೆ ಅಂದರೆ ಅದರಲ್ಲಿ 10 ಸಿಸ್ಟಮ್ ಒಂಟಿಯಾಗವೆ ಸರ್ ಅದ ಡಿವೈಡ್ 15 ಸಿಸ್ಟಮ್ ಏನು ಮಾಡ್ತಾರೆ ಸರ್ ವರ್ಕು ಸರ್ ಒಬ್ಬರು ಇಂಡಿವಿಜುವಲಾಗಿ ಬಂದರೆ ತಾನು ಏನಾರು ಕಲಿಯೋಕ್ಕೆ ಸಾಧ್ಯ ಆಗೋದು ಸರ್ ಈಗ ಓಸೆಮಲ್ಲೆಲ್ಲ ಸರ್ ನಮಗೆ ಸಿಲೆಬಸ್ಸು 3 ಸಬ್ಜೆಕ್ಟ್ ಇದು ಸರ್ ಅದರ ಒಂದು 2 ಯೂನಿಟ್ ಮಾಡೇ ಇಲ್ಲ ಸರ್ ಈಗ ಮೇಯ್ನ್ ಮುಂದಕ್ಕೆ ಬೇಕಾಗಿರೋದು ಅದ್ರ ರಿಲೇಟೆಡ್ ಆಗಿರ್ತದೆ ಸರ್ ಮುಂದೆ ಬಂದು ಏನು ಕಲಿಯೋದು ಈ ಸೆಕೆಂಡ್ ಇಯರಲ್ಲಿ ಸರ್ ಈಗ ಬಂದರೆ ಈಗ ತರ್ಡ್ ಸೆಮಲ್ಲಿ ಬಂದರೆ ಈಗ ನಮಗೆ 4 ಸಬ್ಜೆಕ್ಟ್ ಐತೆ ಅದರಲ್ಲಿ 2 ಸಬ್ಜೆಕ್ಟ್ ಪಾಠ ನಡೀತಿರೋದು 2 ಪಾಠದ್ದು ಇದು ಏನು ಅಂತಲೇ ಗೊತ್ತಿಲ್ಲ ಸರ್ ನಮಗೆ ಸಬ್ಜೆಕ್ಟ್ ಬಗ್ಗೆ ಏನಕ್ಕೆ ಹೇಳಿದ್ರೆ ಫ್ಯಾಕಲ್ಟೀಸ್ ಇಲ್ಲ ಇಷ್ಟೇ ಹೇಳೋದು ಇನ್ನೇನಿಲ್ಲ ಸರ್ ಅದರಲ್ಲಿ ಇಬ್ಬರೇ ಟೀಚರ್ಸ್ ಇಡೀ ಕ್ಲಾಸೆಲ್ಲ ಇಬ್ಬರೇ ಟೀಚರ್ಸ್ ಮೇಂಟೈನ್ ಮಾಡ್ತಿರೋದು ಇಬ್ಬರೇ ಈಗ ಸೆಕೆಂಡ್ BC ಏನೇ ಇಡೀ ಇಬ್ಬರೇ ಟೀಚರ್ಸ್ ಮೇಂಟೈನ್ ಮಾಡ್ತಿರೋದು ಸರ್ ಹಿಂಗಾದ್ರೆ ಏನು ಮಾಡ್ತಾರೆ ಸರ್ ಈಗ ಫಸ್ಟ್ ಇಯರ್ಸ್ ಎಲ್ಲ ಬರ್ತಾರಲ್ವಾ ಸರ್ ಹಿಂಗೆ ಬರೀ ಎಲ್ಲಿ ಕಾಲೇಜ್ ಮುಂದುವರಿತದೆ ಸರ್ ಏನಕ್ಕೆ ಹೇಳೋಕೆ ಹೋದ್ರೆ ಫೀಸ್ ಮಾತ್ರ 6800 ಕಟ್ಸ್ಕೊಂಡಿದ್ದಾರೆ ಸರ್ ಲ್ಯಾಬ್ ಕೇಳಿದ್ರೆ ಲ್ಯಾಬ್ ಇಲ್ಲ ಸರ್ ಇನ್ನೂ ಒಂದು ತಿಂಗಳು ಲ್ಯಾಬ್ ಇಲ್ಲ ಅಂತಲೇ ಹೇಳ್ತಾರೆ ಸರ್ ಗೇಟ್ ಎಲ್ಲ ನಮ್ಗೆ ಏನು ಬೇಕಾಗಿರಲಿಲ್ಲ ಇವೇನು ಬೇಕಾಗಿರಲಿಲ್ಲ ಫಸ್ಟ್ ಒಳಗೆ ಕಾಲೇಜ್ ಒಳಗೆ ಫೆಸಿಲಿಟೀಸ್ ಇಲ್ಲ ಕುಡಿಯೋ ನೀರಿಲ್ಲ ಅದು ಬಂದು ನೋಡ್ದೇನೆ ಬರೀ ಹಿಂಗೆ ಶೋ ಆಫ್ಗೋಸ್ಕರ ಕಟ್ಟಿ ಬಿಲ್ಡಿಂಗ್ಗಳ ಮಾಡೋರು ಅಷ್ಟೇ ಏನು ಪಾಠ ಮಾಡ್ತಾ ಇದ್ದಾರೆ ಏನೂ ಇಲ್ಲ ಇಲ್ಲಿ ಒಳಗೆ ಕಾಲೇಜ್ ಸ್ಟಾರ್ಟ್ ಆಗಿ ಬೇರೆ ಕಾಲೇಜ್ ಪ್ರೈವೇಟ್ ಕಾಲೇಜ್ಗಳಿಗೆ 2 ಪಾಠ ಮಾಡಿದ್ದಾರೆ ನಮಗಿನ್ನೂ ಪಾಠನೇ ಶುರು ಮಾಡಿಲ್ಲ ನಾವೇನು ಮಾಡೋದು ಇನ್ನೇನೋ ಸೆಮ್ ಎಕ್ಸಾಮ್ ಬಂದರು ಡಿಸೆಂಬರ್ಗೆ ಸೆಮ್ ಎಕ್ಸಾಮ್ ಮೇಲೆ ಏನು ಬರೀದು ಬ್ಯಾಕ್ಲಾಗ್ಸ್ ಕೊಡ್ತಾರೆ ರಿವ್ಯಾಲ್ಯೂಯೇಷನ್ ದುಡ್ಡು ಎಲ್ಲದಕ್ಕೂ ದುಡ್ಡು ಏನು ಮಾಡೋದು ನಾವು ಇದಕ್ಕೆ ಸರ್ ನಮ್ಮ MLA ಸರ್ ನಾವು ಹೇಳೋದು ಒಂದೇ ಸರ್ ಮೇಲೆ ತಳಕು ಒಳಗೆ ಹಂಗೆ ಸರ್ ಹಂಗೆ ಆಗಿರೋದಿಲ್ಲ ಈಗ ನೋಡಿ ಸರ್ ಹೆಂಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಏನು ಪಾಠ ಮಾಡ್ತಾ ಇದ್ದಾರೆ ಬಂದು ಒಳಗೆ ನೋಡ್ಬೇಕು ಸರ್ ನೀವು ಶಿಕ್ಷಕರೇ ಸರ್ ಪಾಠ ಇನ್ನೂ ಟೇಬಲ್ ನೀಟಾಗಿ ರೆಡಿನೇ ಮಾಡಿಲ್ಲ ಎಲ್ಲ ಬೇರೆ ಕಾಲೇಜ್ಗಳಿಗೆ ಇನ್ನು ಬೇರೆ ಕಾಲೇಜ್ಗಳಿಗೆ ಸರ್ ಲ್ಯಾಬ್ ಅಂತೆ ಫಸ್ಟ್ ಪಾಠ 2ನೇ ಪಾಠ ಹಂಗೆ ಎಲ್ಲ ಹೋಯ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ ಇನ್ನೂ ಪಾಠನೇ ನೀಟಾಗಿ ಶುರು ಮಾಡಿಲ್ಲ ಯಾವ್ಯಾವ ಸಬ್ಜೆಕ್ಟ್ ಅವೆ ಅಂತಲೇ ಗೊತ್ತಾಯ್ತಲ್ಲ ನಮ್ಗೆ ಇನ್ನು ಯಾವ ಸಿಲೆಬಸ್ ಐತೆ ಅಂತ ಗೊತ್ತಿಲ್ಲ ನಾವು ಇನ್ನೇನು ಬರೀದು ಎಕ್ಸಾಮ್ಗೆ ಸರ್ ನಮ್ಮ ಹೆಸರು ಅಲೋಕ್ ಕುಮಾರ್ ಜೀವೈದ್ಯ ಅಂತ ಮಂಡ್ಯ ಯೂನಿವರ್ಸಿಟಿ ಸ್ಟೂಡೆಂಟು ಫೈನಲ್ ಇಯರು ಸರ್ ಇಲ್ಲಿ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಲೆಕ್ಚರ್ಸ್ ಕೊರತೆ ಇದೆ ಅದನ್ನ ಸರಿ ಮಾಡಬೇಕು ಆಮೇಲೆ ಟೈಮ್ ಟೇಬಲಲ್ಲಿ ಲಂಚ್ ಬ್ರೇಕ್ ಇಲ್ಲ ಸರ್ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಸಮಯಕ್ಕೆ ಲಂಚ್ ಬ್ರೇಕ್ ಇಲ್ಲ ಆ ಲಂಚ್ ಬ್ರೇಕ್ ಕೂಡ ಮಾಡಿಕೊಡ್ಬೇಕು ಆಮೇಲೆ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡಲ್ಲ ಒಂದು ಮಾಡೆಲ್ ಪೇಪರ್ ಕೊಡಲ್ಲ 75%, 80%, 90% ಇರೋ ಸ್ಟೂಡೆಂಟ್ಸ್ಗಳು ಅಟೆಂಡೆನ್ಸ್ ಇರೋ ಸ್ಟೂಡೆಂಟ್ಸ್ಗಳು ಕೂಡ ಫೇಲ್ ಆಗ್ತಿದ್ದಾರೆ ಅವರಿಗೆ ತುಂಬ ಬ್ಯಾಕ್ಲಾಗ್ಸ್ ಇದೆ ಇದಕ್ಕೆ ಕಾರಣ ಏನು ಇದಕ್ಕೆಲ್ಲ ಕಾರಣ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟಾಗಿ ನಡೀತಿಲ್ಲ ಅಂದ್ಬಿಟ್ಟು ಎಲ್ಲ ಫೇಲ್ ಆಗ್ತಿದ್ದಾರೆ ಅದಕ್ಕೇನು ಅಂತ ಕಾರಣ ಕೊಡಬೇಕು ಇವರು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇವತ್ತು ಕಾರಣ ಕೊಡಬೇಕು ಆಮೇಲೆ ಸೈನ್ಸ್ ಬ್ಲಾಕಲ್ಲಿ ಕಂಪ್ಯೂಟರ್ಗಳು ವರ್ಕ್ ಆಗಲ್ಲ ಎಕ್ಸಾಮ್ ಟೈಮಲ್ಲಿ ವಾಟರ್ ಅವೈಲೇಬಲ್ ಇರೋಲ್ಲ ಆಮೇಲೆ ಕ್ಲಾಸು ಮತ್ತು ವಾಶ್ರೂಮ್ನ ಮೈಂಟೆನೆನ್ಸ್ ಕರೆಕ್ಟಾಗಿ ಮಾಡಲ್ಲ ಇದನ್ನೆಲ್ಲ ನೀವು ಸರಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟರೆ ನಾವು ಇಲ್ಲೇ ಸ್ಟಾಪ್ ಮಾಡ್ತೀವಿ ಇಲ್ಲಾಂದರೆ ನಾವು ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸರ್ ನಮ್ಮ MLA ಸರ್ಗೆ ಇಷ್ಟೇ ಹೇಳೋದು ಸರ್ ನೀವು ಅವತ್ತು ಏನೇನೋ ಹೇಳಿದ್ರೆ ನಾವು ಮೈಸೂರು ಕಾಲ್ಗಳೆಲ್ಲ ಇರಬೇಕಾ ಹಂಗೆ ಅಂತ ಈ ಥರ ಇರೋಕ್ಕಿಂತ ಹೆಚ್ಚಾಗಿ ನಮಗೆ ಮೈಸೂರು ಯೂನಿವರ್ಸಿಟಿ ಮಾಡಿಕೊಟ್ಬಿಡಿ ಸರ್ ನಮ್ಗೆ ಅದೇ ಬೆಸ್ಟ್ ನಾವು ಹೆಂಗೋ ಪಾಠ ಗೀಟ ಮಾಡಿಸ್ಕೊಂಡು ಈಗ ನಾವು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋರು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಓದ್ತಾ ಇದ್ದಾರೆ ಅವರು ಯೂನಿವರ್ಸಿಟಿ ಮುಖ್ಯನೇ ಅಲ್ಲ ನಮಗೆ ಯೂನಿವರ್ಸಿಟಿ ನಮಗೆ ಪಾಠ ಮಾಡೋದು ಮುಖ್ಯ ಸರ್ ಇಲ್ಲಿ ನಾವು ಫಸ್ಟ್ ಇಯರಿಂದ ನೋಡಿ ಎಲ್ಲ ಸಾಕಾಗಿ ಲ್ಯಾಬ್ಗಳೆಲ್ಲ ಕ್ಲೀನಾಗಿ ಮಾಡಲ್ಲ ಪಾಠಗಳೆಲ್ಲ ಕ್ಲೀನಾಗಿ ಮಾಡಲ್ಲ ಬರ್ದರು ಯಾರು ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ಬರೋಲ್ಲ ಯಾರ್ಯಾರೋ ಬರ್ತಾರೆ ನಮಗೂ ಕ್ಲೀನ್ನೆಸ್ ಇಲ್ಲ ಸರ್ ಬೇಕಾದ್ರೆ ನೀವೇ ಒಳಗಡೆ ಬಂದು ನೋಡಿ ಎಲ್ಲೂ ಕ್ಲೀನೆಸ್ ಇಲ್ಲ ಹಾಂ ಸರ್ ಕುಡಿಗೆ ನೀರು ಕಾಮರ್ಸ್ ಬ್ಲಾಕಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಸರ್ ಕ್ಲೀನಾಗೆ ಅದುವೇ ಜಾಸ್ತಿ ಇಲ್ಲ ಲೋಟಗಳೆಲ್ಲ ಕ್ಲೀನಾಗಿರಲ್ಲ ಅವೆಲ್ಲ ಈಗ ಇಷ್ಟು MLA ಸರ್ಗೆ ಹೇಳ್ತೀನಿ ನೋಡಿ ಸರ್ ನಿಮ್ಮ ಕೈಲಿ ಆಗೋದು ಮಾಡಿ ಸರ್ ಅಷ್ಟೇ ಥ್ಯಾಂಕ್ ಯು ಸರ್ ಟೀಚರ್ಸ್ ಕಡಿಮೆ ಇದ್ದಾರೆ ಸ್ಟಾಫ್ಸ್ ಯಾರೂ ಇಲ್ಲ ಮತ್ತು ಕ್ಲೀನ್ನೆಸ್ ಏನೂ ಇಲ್ಲ ಕುಡಿಯೋಕ್ಕೆ ನೀರು ಸಮಸ್ಯೆ ತುಂಬ ಇದೆ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಆಮೇಲೆ ಕಾಲೇಜ್ ಸ್ಟಾರ್ಟಾಗಿ 20 ದಿನ ಆಗೈತೆ ಇನ್ನೂ ಏನು ಮೆಸೇಜ್ ಏನೂ ಇಲ್ಲ ಅಂದರೆ ಟೀಚರ್ಸ್ ಯಾರೂ ಇಲ್ಲ ಆಮೇಲೆ ಕ್ಲಾಸ್ ಕರೆಕ್ಟಾಗಿ ತಗೊಳ್ಳಲ್ಲ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ ನಿಮ್ಮ ಪ್ರಿನ್ಸಿಪಾಲ್ ಏನು ಹೇಳ್ತಾರೆ ಮತ್ತು ಕುಲಪತಿಗಳು ಏನಾದರೂ ಮನವಿ ಮಾಡಿದ್ರೆ ಭೇಟಿ ಮಾಡಿದ್ರೆ ಇಲ್ಲ ಇವಾಗಲೇ ಬಂದಿರೋದು ಶಿಕ್ಷಕರ ಉಪನ್ಯಾಸಕರು ಕೊರತೆ ಮಂಡ್ಯ ವಿವಿ ಆಗಿದೆ ಮೈಸೂರಿಂದ ಮಂಡ್ಯ ಖುಷಿಯಾಗಿ ಎಲ್ಲ ಅದ್ದೂರಿಯಾಗಿ ಎಲ್ಲ ಕಡೆ ಎಲ್ಲ ಚೆನ್ನಾಗಿದೆ ಹಾಂ ಬಟ್ ಇಷ್ಟೊಂದು ಸಮಸ್ಯೆ ಅಂತ ಏನು ಇದು ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು ಅದಕ್ಕೆ ಪ್ರೊಟೆಸ್ಟ್ ಮಾಡಬೇಕು ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು.